ಹೆಲೋ ಅಂಡ್ ವೆಲ್ಕಮ್. ಡಿಸೆಂಬರ್ 7ಗೆ ಕರ್ನಾಟಕ TET ಎಕ್ಸಾಮ್ ಕಂಪ್ಲೀಟ್ ಆಯಿತು. ಯೂಟ್ಯೂಬ್ನಲ್ಲಿರೋ ಎಲ್ಲ ಚಾನಲ್ಸ್ಗಳಲ್ಲಿನ ಒಂದಾದ್ಮೇಲೆ ಒಂದು ವಿಡಿಯೋ ನೋಡಿ ಕೀ ಆನ್ಸರ್ಸ್ನ ಚೆಕ್ ಮಾಡಿದ್ದು ಆಯಿತು. ಫೈನಲಿ ಕ್ವಾಲಿಫೈ ಆದವರಿಗೆ ಕಂಗ್ರ್ಯಾಚುಲೇಷನ್ಸ್. ಇನ್ ಕೇಸ್ ನಿಮ್ಮ ಪೇಪರ್ ಕ್ಲಿಯರ್ ಆಗಿಲ್ಲ ಅಂತಂದ್ರೂ ಡೋಂಟ್ ವರಿ, ನೆಕ್ಸ್ಟ್ ನೀವು ಏನು ಮಾಡ್ಬೋದು ಅನ್ನೋದು ಸಹ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಮ್ ರಿಸಲ್ಟ್ ಏನೇ ಆಗಿರಲಿ, ಸದ್ಯ ಈ ಟೆನ್ಷನ್ಸ್ ಎಲ್ಲವನ್ನ ಬಿಟ್ಟು ರಿಲ್ಯಾಕ್ಸ್ ಮೈಂಡಿಂದ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್? TET ಅಂದರೆ ನೀವು ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಇದೀರೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ನಡೆಸುವಂತ ಎಕ್ಸಾಮ್ ಮಾತ್ರ. ಈ ಎಕ್ಸಾಮ್ ಅನ್ನ 2 ಲೆವೆಲ್ಸ್ ಅಲ್ಲಿ ನಡೆಸ್ತಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಇಂದ ನಡೆಸುವಂತ CTET ಎಕ್ಸಾಮಿನೇಷನ್, 2 ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಇಂದ ಆ ರಾಜ್ಯಗಳು ಈ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತವೆ. ಸೆಂಟ್ರಲ್ TET ಹಾಗೆ ಸ್ಟೇಟ್ ಲೆವೆಲ್ TET ಇವೆರಡರಲ್ಲಿ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಸ್ಟೇಟ್ ಲೆವೆಲ್ ನಲ್ಲಿ ನಡೆಯುವಂತಹ ಕರ್ನಾಟಕ TET ಎಕ್ಸಾಮ್ ಪೇಪರ್ ನಿಮ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ರಿ. ಈಗ ನಿಮ್ಮ ಮುಂದೆ 2 ಆಪ್ಷನ್ ಸಿಗ್ತವೆ. ಇದರಲ್ಲಿ ಫಸ್ಟ್ ಆಪ್ಷನ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್. ಇದರಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬೇರೆ ಬೇರೆ ಲೆವೆಲ್ಸಿಗೆ ಬೇರೆ ಬೇರೆ CET ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ 1 to 5th ಟೀಚರ್ಸ್ ಆಗಬೇಕು ಅಂತಂದ್ರೆ ಪ್ರೈಮರಿ ಟೀಚರ್ ರಿಕ್ರೂಟ್ಮೆಂಟ್, 6 to 8 ಆಗಬೇಕು ಅಂದ್ರೆ GPSTR, ಹಾಗೆ 8 to 10 ಕ್ಲಾಸಿಗೆ ಟೀಚರ್ಸ್ ಆಗಬೇಕು ಅಂತಂದರೆ HSTR ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಆದರೆ ಇವೆಲ್ಲದರ ಸಿಲೆಬಸ್ ಹಾಗೆ ಕ್ವಾಲಿಫಿಕೇಶನ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಇದರಲ್ಲಿ ಒಂದನ್ನು ನಿಮ್ಮ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡಿಕೊಂಡು ಆ ಸಿಲೆಬಸ್ ಪ್ರಕಾರ ಇಮಿಡಿಯೇಟ್ಲಿ ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಬೇಕು. ಆದರೆ ಈ GPSTR HSTR ರಿಕ್ರೂಟ್ಮೆಂಟ್ ಕಾಲ್ ಫಾರ್ಮ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ ಕೇಸ್ ನೆಕ್ಸ್ಟ್ 2-3 ಮಂತ್ಸಲ್ಲಿ ಕಾಲ್ ಫಾರ್ಮ್ ಆದರೆ ಅವುಗಳ ಎಕ್ಸಾಮ್ ನಡೆದು ಆ ಎಕ್ಸಾಮಲ್ಲಿ ನಿಮ್ಮ ಸೆಲೆಕ್ಷನ್ ಆಗಿ ನೆಕ್ಸ್ಟ್ ಗೌರ್ಮೆಂಟ್ ಟೀಚರ್ ಆಗಿ ಜಾಯಿನ್ ಆಗೋದಕ್ಕೆ 2 ರಿಂದ 3 ವರ್ಷ ಆದರೂ ಟೈಮ್ ಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ನ GPSTR ಪ್ರೋಸೆಸ್ ಎಷ್ಟು ಫಾಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತು. ಇಷ್ಟು ದಿನ ನಿಮಗೆ ವೆಯ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ಜಸ್ಟ್ ಗೋ ಫಾರ್ ದ ಸೆಕೆಂಡ್ ಆಪ್ಷನ್, ದಟ್ ಈಸ್ ಪ್ರಿಪೇರ್ ಫಾರ್ CTET. ಮೊನ್ನೆಯ ಕರ್ನಾಟಕ TET ಎಕ್ಸಾಮಲ್ಲಿ ಪೇಪರ್ನ ಕ್ಲಿಯರ್ ಮಾಡ್ಕೊಂಡವರು ಹಾಗೆ ಕ್ಲಿಯರ್ ಆಗದೇ ಇರೋರು ಇಬ್ಬರಿಗೂ ಈ ಆಪ್ಷನ್ ಅಪ್ಲೈ ಆಗುತ್ತೆ. ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನಾನು ಕೇಳಿದ್ದೆ ಕರ್ನಾಟಕ TET ಹಾಗೆ ಸೆಂಟ್ರಲ್ TET ಎರಡರಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇದಕ್ಕೆ ಉತ್ತರ ಅಫ್ಕೋರ್ಸ್ ಸೆಂಟ್ರಲ್ TET ಆಗಿರುತ್ತೆ. ಎಸ್, ಸೆಂಟ್ರಲ್ TET ಅನ್ನೋದು ನಮ್ಮ ಸ್ಟೇಟ್ ಲೆವೆಲ್ TETಗಿಂತ ಬಹಳಷ್ಟು ಮುಖ್ಯ. ಯಾಕೆ ಅಂತ ತಿಳ್ಕೊಳ್ರಿ. ರೀಸೆಂಟಾಗಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಿಂದ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿತ್ತು. ಅದರಲ್ಲಿ ಅವರು 8880 ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಕಾಲ್ ಫಾರ್ಮ್ ಮಾಡಿದ್ರು. ಅಂದರೆ 6 to 8 ಕ್ಲಾಸ್ಗೆ ಟೀಚರ್ ಆಗೋದಕ್ಕೆ ತಮ್ಮ ಸಬ್ಜೆಕ್ಟ್ಸ್ಗೆ ರಿಲೇಟೆಡ್ ಆಗಿ ಇಲ್ಲಿ ಅಪ್ಲೈ ಮಾಡ್ಬೋದಿತ್ತು. ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವರು 2 ಕ್ವಾಲಿಫಿಕೇಶನ್ನ ಕೇಳಿದರು. ಅದರಲ್ಲಿ ಫಸ್ಟ್ ಕಂಡೀಷನ್ ಏನು ಅಂದರೆ ಯಾವ ಸಬ್ಜೆಕ್ಟ್ನ ಟೀಚರ್ ಆಗೋದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ತಾ ಇರ್ತೀವೋ ಆ ಸಬ್ಜೆಕ್ಟ್ನ ನಮ್ಮ ಡಿಗ್ರಿಯಲ್ಲಿ 3 ವರ್ಷ ಮೇನ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂತಹ CTET ಎಕ್ಸಾಮ್ನಲ್ಲಿ ಪಾಸ್ ಆಗಿರಬೇಕು. ಈ ಸೆಕೆಂಡ್ ಕಂಡೀಷನ್ ಪ್ರಕಾರ ನಾವು ಸ್ಟೇಟ್ ಲೆವೆಲ್ TET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರು ಈ ಪೋಸ್ಟ್ಗೆ ಅಪ್ಲೈ ಮಾಡೋಕೆ ಬರೋದಿಲ್ಲ. ಇದು ಒಂದು ಎಕ್ಸಾಂಪಲ್ ಮಾತ್ರ. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ EMRS ಆಗಲಿ, ಕೇಂದ್ರೀಯ ವಿದ್ಯಾಲಯ KVS ಆಗಲಿ, ಹೀಗೆ ಅನೇಕ ಸ್ಕೂಲ್ಗಳು ರಿಕ್ರೂಟ್ಮೆಂಟ್ ನಡೆಸಬೇಕಂದ್ರೆ CTETನ ಕಂಪಲ್ಸರಿ ಪಾಸ್ ಆಗಿರಬೇಕು ಅಂತ ನೋಟಿಫಿಕೇಶನಲ್ಲಿ ಬಿಡ್ತಾರೆ. ಹಾಗೆ ಇನ್ನೊಂದು ನೆನಪಿರಲಿ, ಕರ್ನಾಟಕ TET ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದ್ರೂ ಒನ್ಸ್ ನಿಮ್ಮ CTET ಕ್ಲಿಯರ್ ಆದರೆ ನೀವು ಕರ್ನಾಟಕ ಗೌರ್ಮೆಂಟಿಂದ ಯಾವುದಾದ್ರೂ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಿಟ್ಟರೆ ಅದಕ್ಕೂ ಸಹ ನೀವು ಅಪ್ಲೈ ಮಾಡ್ಬೋದು. ಅಂದರೆ CTET ಅಥವಾ KTET ಯಾವುದಾದ್ರೂ ಒಂದು ಕ್ಲಿಯರ್ ಮಾಡ್ಕೊಂಡ್ರು ನೀವು ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ನ ಬರೀಬೋದು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಬರೀಬೇಕು ಅಂತಂದರೆ CTET ಕಂಪಲ್ಸರಿಯಾಗಿ ಕ್ಲಿಯರ್ ಆಗಿರಲೇಬೇಕು. ಸೊ ಇಲ್ಲಿಗೆ ನಿಮಗೆ ಅರ್ಥ ಆಗಿರಬೇಕು CTET ನಮ್ಮ ಕರ್ನಾಟಕ ಸ್ಟೇಟ್ TETಗಿಂತ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ಈ ಸಲ ಕರ್ನಾಟಕ TET ಕ್ಲಿಯರ್ ಆಗಿಲ್ಲ ಅಂದ್ರೂ ಸಹ ನೀವು CTETಗೆ ಕಂಪ್ಲೀಟ್ ಫೋಕಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಟೈಮ್ ವರೆಗೆ CTET ಎಕ್ಸಾಮ್ ನಡೀಬಹುದು. ಈ ನೆಕ್ಸ್ಟ್ 2-3 ಮಂತ್ಸ್ ವರೆಗೂ ನಿಮ್ಮ ಈ ಸದ್ಯದ ಪ್ರಿಪರೇಷನ್ ನ ಕಂಟಿನ್ಯೂ ಮಾಡ್ರಿ. ಈ ಸೆಂಟ್ರಲ್ TET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಅವಕಾಶಗಳು ನಿಮ್ಮ ಹತ್ರ ಬರ್ತವೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ಪರ್ಫೆಕ್ಟ್ ಪ್ಲಾನಿಂಗ್ ಅನ್ನ ಹಾಕೊಂಡು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.